ದೈವಿಕ ಸನ್ನಿಧಿಯಲ್ಲಿರುವ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ವಿಡಿಯೋದಲ್ಲಿ ನಾವು ಕ್ರೈಸ್ತ ಜೀವನದ ಅತ್ಯಂತ ಶಕ್ತಿಯುತವಾದ ವಿಷಯವಾದ ಉಪವಾಸ ಪ್ರಾರ್ಥನೆಯ ಬಗ್ಗೆ ತಿಳಿದುಕೊಳ್ಳೋಣ. ಅನೇಕರಿಗೆ ಉಪವಾಸ ಎಂದರೆ ಏನು, ಅದನ್ನು ಹೇಗೆ ಮಾಡಬೇಕು ಎಂಬ ಗೊಂದಲವಿರುತ್ತದೆ. ಈ ಎಲ್ಲ ಪ್ರಶ್ನೆಗಳಿಗೆ ಸತ್ಯವೇದದ ಆಧಾರದ ಮೇಲೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇವೆ. ಪ್ರಶ್ನೆ 1. ಉಪವಾಸ ಪ್ರಾರ್ಥನೆ ಎಂದರೇನು? ಉಪವಾಸ ಎಂದರೆ ಕೇವಲ ಹಸಿವಿನಿಂದ ಇರುವುದಲ್ಲ. ನಮ್ಮ ಶಾರೀರಿಕ ಹಸಿವಿಗಿಂತಲೂ ಆತ್ಮಿಕ ಹಸಿವು ಮುಖ್ಯವೆಂದು ದೇವರಿಗೆ ತೋರಿಸಿಕೊಡುವುದೇ ಉಪವಾಸ. ನಮ್ಮ ಶರೀರದ ಆಶೆಗಳನ್ನು ಬದಿಗಿಟ್ಟು ದೇವರೊಂದಿಗೆ ಸಮಯ ಕಳೆಯುವುದಕ್ಕೆ ಮತ್ತು ಆತನ ಚಿತ್ತವನ್ನು ತಿಳಿಯುವುದಕ್ಕೆ ಮಾಡುವ ವಿಶೇಷ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ. ಪ್ರಶ್ನೆ 2. ಉಪವಾಸ ಪ್ರಾರ್ಥನೆ ಮಾಡುವುದು ಹೇಗೆ? 1. ಸಿದ್ಧತೆ. ಉಪವಾಸವನ್ನು ಪ್ರದರ್ಶನಕ್ಕಾಗಿ ಮಾಡಬಾರದು. ಮುಖವನ್ನು ತೊಳೆದುಕೊಂಡು ಸಮಾಧಾನದಿಂದ ಇರಬೇಕು. 2. ಪ್ರಾರ್ಥನೆ ಮತ್ತು ವಾಕ್ಯ. ಉಪವಾಸದ ಸಮಯದಲ್ಲಿ ದೇವರ ವಾಕ್ಯವನ್ನು ಓದುವುದು ಮತ್ತು ಹೆಚ್ಚು ಸಮಯ ಪ್ರಾರ್ಥನೆಯಲ್ಲಿ ಕಳೆಯುವುದು ಬಹಳ ಮುಖ್ಯ. ವಾಕ್ಯವಿಲ್ಲದ ಉಪವಾಸವು ಕೇವಲ ಡಯಟ್ ಅಥವಾ ಉಪವಾಸದ ಊಟದಂತಾಗುತ್ತದೆ. 3. ಮನಸ್ಸಿನ ಶುದ್ಧತೆ. ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ದೇವರ ಕ್ಷಮೆಯನ್ನು ಕೋರುತ್ತಾ ಉಪವಾಸ ಆರಂಭಿಸಬೇಕು. ಪ್ರಶ್ನೆ 3. ಯಾರು ಮಾಡಬೇಕು, ಸಣ್ಣವರ ಅಥವಾ ದೊಡ್ಡವರ? ಸತ್ಯವೇದದ ಪ್ರಕಾರ ಉಪವಾಸವು ದೇವರ ಮೇಲೆ ಅವಲಂಬಿತರಾಗುವ ಒಂದು ಮಾರ್ಗ. ಸಾಮಾನ್ಯವಾಗಿ ತಿಳುವಳಿಕೆ ಬಂದವರು, ಅಂದರೆ ಸಣ್ಣ ಪ್ರಾಯದವರು, ಹದಿಹರೆಯದವರು ಮತ್ತು ದೊಡ್ಡವರು ಮಾಡಬಹುದು. ಸಣ್ಣ ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದ ಕಡ್ಡಾಯವಿಲ್ಲ, ಆದರೆ ಅವರಿಗೆ ಪ್ರಾರ್ಥನೆಯ ಮಹತ್ವವನ್ನು ಕಲಿಸಬಹುದು. ಅನಾರೋಗ್ಯವಿರುವವರು ವೈದ್ಯರ ಸಲಹೆಯಂತೆ ಅಥವಾ ದ್ರವಾಹಾರ ಸೇವಿಸಿ ಮಾಡಬಹುದು. ದೇವರು ನಮ್ಮ ಹೃದಯವನ್ನು ನೋಡುತ್ತಾನೆ ಹೊರತು ನಾವು ಎಷ್ಟು ಗಂಟೆ ಹಸಿದಿದ್ದೇವೆ ಎಂಬುದನ್ನಲ್ಲ. ಪ್ರಶ್ನೆ 4. ಬೈಬಲ್ ಕಾಲದ ಭಕ್ತರು ಉಪವಾಸ ಮಾಡುತ್ತಿದ್ದಾರಾ? ಅವರ ಉದ್ದೇಶವೇನಿತ್ತು? ಹೌದು, ಸತ್ಯವೇದದ ಬಹುತೇಕ ಎಲ್ಲ ಭಕ್ತರು ಉಪವಾಸ ಮಾಡಿದ್ದಾರೆ. 1. ಮೋಶೆ ದಶಾಜ್ಞೆಗಳನ್ನು ಪಡೆಯುವ ಮೊದಲು ಮಾಡಿದರು. 2. ಎಸ್ತೇರಳು ತನ್ನ ಜನಾಂಗದ ರಕ್ಷಣೆಗಾಗಿ ಮಾಡಿದಳು. 3. ದಾನಿಯೇಲ ದೇವರ ಜ್ಞಾನಕ್ಕಾಗಿ ಮತ್ತು ದೇಶದ ಪಾಪಗಳಿಗಾಗಿ ಮಾಡಿದರು. 4. ಯೇಸು ಕ್ರಿಸ್ತರು ತಮ್ಮ ಸೇವೆಯನ್ನು ಆರಂಭಿಸುವ ಮೊದಲು 40 ದಿನ ಉಪವಾಸ ಮಾಡಿದರು. ಅವರು ಭೂ ಸಂಬಂಧವಾದ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ಪರಲೋಕದ ಚಿತ್ತ ಮತ್ತು ದೇವರ ಮಾರ್ಗದರ್ಶನಕ್ಕಾಗಿ ಉಪವಾಸ ಮಾಡುತ್ತಿದ್ದರು. ಪ್ರಶ್ನೆ 5. ಯಾರ ಸಲುವಾಗಿ ಉಪವಾಸ ಮಾಡಬೇಕು? 1. ನಮಗಾಗಿ, ನಮ್ಮ ಆತ್ಮಿಕ ಬೆಳವಣಿಗೆಗಾಗಿ ಮತ್ತು ದೇವರ ಹತ್ತಿರವಾಗಲು ಮಾಡಬೇಕು. 2. ಬೇರೆಯವರಿಗಾಗಿ, ರೋಗಿಗಳ ಗುಣಮುಖಕ್ಕಾಗಿ ಅಥವಾ ಕಷ್ಟದಲ್ಲಿರುವವರಿಗಾಗಿ. 3. ಕುಟುಂಬದಕ್ಕಾಗಿ, ನಮ್ಮ ಕುಟುಂಬದಲ್ಲಿ ದೇವರ ಶಾಂತಿ ಮತ್ತು ರಕ್ಷಣೆ ನೆಲೆಸಲು. 4. ದೇಶಕ್ಕಾಗಿ, ಲೋಕದಲ್ಲಿ ಸುವಾರ್ತೆ ಸಾರಲ್ಪಡಲು ಮತ್ತು ಶಾಂತಿಗಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಮಾತ್ರವಲ್ಲದೆ ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಉಪವಾಸ ಮಾಡುವುದೇ ಶ್ರೇಷ್ಠ. ಪ್ರಶ್ನೆ 6. ಬೈಬಲ್ ಭಕ್ತರು ಹೇಗೆ ಮಾಡುತ್ತಿದ್ದರು? ಅವರದೇ ಶೈಲಿಯೇ? ಅವರು ತಮ್ಮ ಮನಸ್ಸಿಗೆ ಬಂದಂತೆ ಮಾಡುತ್ತಿರಲಿಲ್ಲ. ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ರತೆಯಿಂದ ಮಾಡುತ್ತಿದ್ದರು. ಯೆಶಾಯ 58ನೇ ಅಧ್ಯಾಯದಲ್ಲಿ ದೇವರು ಇಂತಹ ಉಪವಾಸವನ್ನು ಮೆಚ್ಚುತ್ತಾನೆ ಎಂದು ವಿವರಿಸಲಾಗಿದೆ. ಕಟ್ಟಲ್ಪಟ್ಟವರನ್ನು ಬಿಡಿಸುವುದು, ಹಸಿದವರಿಗೆ ಅನ್ನ ನೀಡುವುದು ಮತ್ತು ದೀನತೆಯನ್ನು ತೋರಿಸುವುದು ನಿಜವಾದ ಉಪವಾಸವೆಂದು ಸತ್ಯವೇದ ಹೇಳುತ್ತದೆ. ಪ್ರಶ್ನೆ 7. ಸಮಯದ ಮಿತಿ ಎಷ್ಟು? ಸಂಜೆಯ ತನಕವೇ? ಉಪವಾಸಕ್ಕೆ ಇಷ್ಟೇ ಸಮಯ ಎಂಬ ಕಟ್ಟುನಿಟ್ಟಿನ ಕಾನೂನು ಇಲ್ಲ. 1. ಕೆಲವರು ಮುಂಜಾನೆಯಿಂದ ಸಂಜೆ 6 ಗಂಟೆಯವರೆಗೆ ಮಾಡುತ್ತಾರೆ. 2. ಕೆಲವರು ಊಟವನ್ನು ಬಿಟ್ಟು ಮಾಡುತ್ತಾರೆ. 3. ದಾನಿಯೇಲನು 21 ದಿನಗಳ ಕಾಲ ಕೇವಲ ತರಕಾರಿ ಸೇವಿಸಿ ಉಪವಾಸ ಮಾಡಿದ್ದನು. ನಿಮ್ಮ ಶಾರೀರಿಕ ಸಾಮರ್ಥ್ಯ ಮತ್ತು ದೇವರ ಆತ್ಮನು ನಿಮಗೆ ಕೊಡುವ ಪ್ರೇರಣೆಯಂತೆ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು. ಮುಖ್ಯವಾದುದು ಸಮಯಕ್ಕಿಂತ ಹೆಚ್ಚಾಗಿ ನೀವು ದೇವರಿಗೆ ನೀಡುವ ಗಮನ.
ಉಪವಾಸ ಪ್ರಾರ್ಥನೆಯ ಲಾಭಗಳು: 1. ದೇವರ ಧ್ವನಿಯನ್ನು ಸ್ಪಷ್ಟವಾಗಿ ಕೇಳಬಹುದು. 2. ಕೆಟ್ಟ ಚಟಗಳಿಂದ ಮತ್ತು ಪಾಪದ ಬಂಧನಗಳಿಂದ ಬಿಡುಗಡೆ ಸಿಗುತ್ತದೆ. 3. ಆತ್ಮಿಕ ಬಲ ಹೆಚ್ಚಾಗುತ್ತದೆ. 4. ಜೀವನದ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ದೇವರ ಜ್ಞಾನ ಸಿಗುತ್ತದೆ. ನೆನಪಿಡಿ, ಉಪವಾಸವು ದೇವರನ್ನು ಒಪ್ಪಿಸುವ ಮಾರ್ಗವಲ್ಲ, ಅದು ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವ ಮಾರ್ಗ. ಈ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ.